శ్రీమతి డి అనసూయ సీతక్క గారు, ధనసరి అనసూయ సీతక్క అనే నేను శాసనం ద్వారా నిర్మితమైన భారత రాజ్యాంగం పట్ల నిజమైన విశ్వాసం, ಅನಸೂಯ ಸೀತಕ್ಕ ಇವರು ಸದ್ಯ ತೆಲಂಗಾಣದಲ್ಲಿ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಹಾಗೆಯೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು. 4 ದಿನಗಳ ಹಿಂದೆ ತೆಲಂಗಾಣ ವಿಧಾನಸಭೆಗೆ ಹೊಸ ಸರ್ಕಾರ ರಚನೆಯಾದಾಗ ಪ್ರಮಾಣ ವಚನ ಸ್ವೀಕರಿಸಿದವರಲ್ಲಿ ಇವರು ಕೂಡ ಒಬ್ಬರು. ಇಷ್ಟೇ ಇವರ ಬಗ್ಗೆ ಹೇಳಿದರೆ ಈ ಕಥೆಯನ್ನು ನಾನು ನಿಮಗೆ ಹೇಳಬೇಕಾಗಿನೇ ಇರಲಿಲ್ಲ. ಆದರೆ ಈ ಅನಸೂಯ ಸೀತಕ್ಕ ತೆಲಂಗಾಣದ ಐರನ್ ಲೇಡಿ ಆಗಿದ್ದ ಹೇಗೆ? ತೆಲಂಗಾಣದ ಇಂದಿರಾ ಗಾಂಧಿ ಅಂತ ಕರೆಸಿಕೊಳ್ಳುವಂಥ ಅನಸೂಯ ಸೀತಕ್ಕ, ಅನಸೂಯ ಅನ್ನುವ ಹೆಸರಿನಿಂದ ಸೀತಕ್ಕ ಆಗಿ ಬದಲಾಗಿ ಲಕ್ಷಾಂತರ ಜನ ಇವರಿಗೆ ಅಭಿಮಾನಿಗಳಾಗಿದ್ದ ಕತೆ ನಿಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ. ಈ ಕಥೆಯನ್ನು ನೀವು ಕೇಳೋದು ಮಾತ್ರ ಅಲ್ಲ, ವ್ಯಕ್ತಿಯನ್ನು ನೋಡಿದರೆ ಇದು ಲಕ್ಷಾಂತರ ಮಹಿಳೆಯರಿಗೆ ಸ್ಫೂರ್ತಿ ಆಗ್ಬೋದು. ಇಲ್ಲಾಂದರೆ ಜೀವನದಲ್ಲಿ ಆಶಾಭಾವನೆಯನ್ನೇ ಕಳೆದುಕೊಂಡಿರೋರಿಗೆ, ಜೀವನದಲ್ಲಿ ಸಂಕಷ್ಟಗಳ ಜೊತೆ ಯುದ್ಧ ಮಾಡ್ತಿರೋರಿಗೆ ಈ ಹೆಸರು ಖಂಡಿತ ಸ್ಫೂರ್ತಿಯಾಗುತ್ತೆ. ಅನಸೂಯ ಸೀತಕ್ಕ ಜನಿಸಿದ್ದು ಜುಲೈ 9, 1971. ತೆಲಂಗಾಣದಲ್ಲಿ ಒಂದು ಪುಟ್ಟ ಹಳ್ಳಿನಲ್ಲಿ ಕಾಡಿನ ಭಾಗದಲ್ಲಿ ಟ್ರೈಬಲ್ ಕೊಯಾ ಅನ್ನುವಂಥ ಟ್ರೈಬಲ್ ಕಮ್ಯುನಿಟಿಯಲ್ಲಿ ಇವರು ಜನಿಸಿದರು. ಆದರೆ ಜೀವನದ ಆರಂಭದಲ್ಲೇ ಅನುಭವಿಸಿದ ಯಾತನೆಗಳು ಇವ್ರನ್ನ ನಕ್ಸಲೈಟ್ ಆಗೋ ಹಾಗೆ ಮಾಡ್ತು. 1987ರಲ್ಲಿ 14ನೇ ವಯಸ್ಸಿನಲ್ಲೇ ನಕ್ಸಲೈಟ್ ಆಗಿ ಜನಶಕ್ತಿ ನಕ್ಸಲ್ ಗ್ರೂಪ್ ಅನ್ನು ಜಾಯಿನ್ ಆದರು. 80-90ರ ದಶಕ ನಕ್ಸಲಿಸಂ ಬಹಳಷ್ಟು ಆಕ್ಟಿವ್ ಆಗಿ ನಡೀತಾ ಇದ್ದಂಥ ದಶಕದಲ್ಲಿ 10 ವರ್ಷ ಈ ಅನಸೂಯ ಸೀತಕ್ಕ 1997ರವರೆಗೂ ತುಂಬ ಆಕ್ಟಿವ್ ಆಗಿ ನಕ್ಸಲಿಸಂನಲ್ಲಿದ್ದರು. ಹಾಗೆಯೇ ರಾಜ್ಯಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ದವರು. ಈ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದ ಅನಸೂಯ ಸೀತಕ್ಕ ಮೋಸ್ಟ್ ವಾಂಟೆಡ್ ಶಾಸಕಿಯಾಗಿದ್ದ ಹೇಗೆ, ಮೋಸ್ಟ್ ವಾಂಟೆಡ್ ಮಿನಿಸ್ಟರ್ ಆಗಿದ್ದ ಹೇಗೆ, ಜನರು ಅತ್ಯಂತ ಪ್ರೀತಿಯಿಂದ ಸೀತಕ್ಕ ಅಂತ ಕರೆಯುವ ವ್ಯಕ್ತಿಯಾಗಿದ್ದ ಹೇಗೆ ಅಂದರೆ, ಇವರ ಜೀವನದಲ್ಲಿ ಆ ಟರ್ನಿಂಗ್ ಪಾಯಿಂಟ್ 2003ರಲ್ಲಿ ರಾಜಕೀಯಕ್ಕೆ ಕಾಲಿಡ್ತಾರೆ. ರಾಜಕೀಯಕ್ಕೆ ಕಾಲಿಟ್ಟ ನಂತರ ಇವರ ಜನಸೇವೆ ಜನರಿಗೆ ಅತ್ಯಂತ ಹತ್ತಿರವಾಗುತ್ತೆ. ಜನರನ್ನ ಪ್ರೀತಿಸೋದಿಕ್ಕೆ ಶುರು ಮಾಡ್ತಾರೆ. 2004ರಲ್ಲಿ ತೆಲುಗು ದೇಶಂ ಪಕ್ಷದಿಂದ ಮುಳುಗು ಅನ್ನುವಂಥ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಸ್ಪರ್ಧೆ ಮಾಡ್ತಾರೆ. ಮೊದಲ ಸಾರಿ ಸೋಲ್ತಾರೆ. 2009ರಲ್ಲಿ ಮತ್ತೆ ಅದೇ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಸ್ಪರ್ಧೆ ಮಾಡ್ತಾರೆ. ಕಾಂಗ್ರೆಸ್ನ ಸ್ಪರ್ಧಿ ಪೋದಂ ವೀರಯ್ಯ ಅವ್ರನ್ನ ಸೋಲಿಸ್ತಾರೆ. ಅದು ದೊಡ್ಡ ಅಂತರದಿಂದ ಸೋಲಿಸ್ತಾರೆ. ಹಾಗೆ ಸೋಲಿಸೋದಕ್ಕೆ ಕಾರಣ ಆಗಿದ್ದು ಅವರು ಜನರಿಗೆ ಹತ್ತಿರ ಆದಂಥ ರೀತಿ, ಜನರ ಕಷ್ಟಗಳನ್ನು, ನೋವುಗಳನ್ನು, ಸಂಕಟಗಳನ್ನು ಅರಿತಿದ್ದಂತಹ ಈ ಕೊಯಾ ಅನ್ನುವಂಥ ಆದಿವಾಸಿ ಬುಡಕಟ್ಟಿನ ಮಹಿಳೆ ಜನರ ಎಲ್ಲ ಕಷ್ಟಗಳಲ್ಲೂ ಕೂಡ ತಾನೂ ಒಬ್ಬಳಾಗಿ ಭಾಗಿಯಾದರು. ಶಾಸಕಿ ಆದರೂ ಕೂಡ ತಾನು ಯಾವತ್ತೂ AC ಕಾರ್ನಲ್ಲಿ ಕೂತ್ಕೊಳ್ಳಲಿಲ್ಲ. ತಾನು ಜನರ ಜೊತೆ ನಡೆದಾಡ್ತಾ ಇದ್ರು. ಜನರ ಕಷ್ಟದ ಕ್ಷಣಗಳಿಗೆ ಅವರ ಜೊತೆ ನಿಲ್ತಾ ಇದ್ರು. ಅವರ ಮನೆಗೆ ಹೋಗ್ತಾ ಇದ್ರು. ಅನ್ನ ಇಲ್ಲ ಅಂದವ್ರ ಮನೆಗೆ ಹೋದ್ರು, ಅವ್ರಿಗೆ ಸಹಾಯ ಮಾಡಿದ್ರು. ಇನ್ಯಾರಿಗೋ ದಾರಿ ಇಲ್ಲ, ರಸ್ತೆ ಇಲ್ಲ ಅಂದರೆ ಅವ್ರಿಗೆ ಅಲ್ಲೇ ನಿಂತು ಆ ಕೆಲಸವನ್ನು ಮಾಡಿಸ್ಕೊಟ್ರು. ಎರಡ್ 2017ರಲ್ಲಿ ಇವರು TDPಯನ್ನು ಬಿಟ್ಟು ಕಾಂಗ್ರೆಸ್ಗೆ ಜಾಯಿನ್ ಆದರು. ಇವಾಗ ಯಾರು ಕಾಂಗ್ರೆಸ್ನ ಮುಖಾಂತರ ಗೆದ್ದು ಕಾಂಗ್ರೆಸ್ ತೆಲಂಗಾಣ ರಾಜ್ಯಾಧ್ಯಕ್ಷರಾಗಿದ್ದುಕೊಂಡು ಮುಖ್ಯಮಂತ್ರಿ ಆದ ರೇವಂತ್ ರೆಡ್ಡಿ ಅವರು ಕೂಡ 2017ರಲ್ಲಿ ಕಾಂಗ್ರೆಸ್ಸಿಗೆ ಜಾಯಿನ್ ಆಗಿದ್ರು. ಈ ಸೀತಕ್ಕ ಕೂಡ 2017ರಲ್ಲಿ ಕಾಂಗ್ರೆಸ್ಸಿಗೆ ಜಾಯಿನ್ ಆದರು. ಎರಡ್ 2018ರಲ್ಲಿ ಮತ್ತೆ ಮುಳುಗ್ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಗೆದ್ದು ಬಂದರು. ಗೆದ್ದು ಬಂದ ನಂತರ ಅವರಿಗೊಂದು ದೊಡ್ಡ ಸವಾಲು ಎದುರಾಯಿತು. ಅದು 2023ರಲ್ಲಿ 2022ರ ಅಂತ್ಯದಲ್ಲಿ ಬಂದಂಥ ಒಂದು ಭಾರೀ ಪ್ರವಾಹ
ತೆಲಂಗಾಣದ ಅವರ ಮುಳುಗ್ ಕಾನ್ಸ್ಟಿಟ್ಯೂಯೆನ್ಸಿಯನ್ನ ಮುಳುಗಿಸಿಯೇ ಬಿಡ್ತು. ತಿಂಗಳುಗಟ್ಟಲೆ ಸೀತಕ್ಕ ತಾನು ಅನ್ನ ಆಹಾರನ ಸರಿಯಾಗಿ ತಿನ್ನದೆ ಅಲ್ಲಿನ ಜನರ ಜೊತೆ, ಸಂತ್ರಸ್ತರು ಯಾರ್ಯಾರಿದ್ರೋ ಅವರ ಜೊತೆ ನಿಂತರು. ಅವರಿಗೆ ಯಾರ್ಯಾರಿಗೆಲ್ಲ ನೆರವು ಬೇಕಿತ್ತೋ ಅವರಿಗೆ ನೆರವನ್ನು ಕೊಟ್ಟರು. ತಾನು ನಡೆದಾಡಿದ್ರು, ಬರಿಗಾಲಿನಲ್ಲಿ ಓಡಾಡ್ತಾ ದೋಣಿಯ ಮೇಲೆ ಎಲ್ಲೆಲ್ಲೆಲ್ಲ ಪ್ರವಾಹ ಜಾಸ್ತಿ ಆಗಿದೆಯೋ ಅಲ್ಲಿ ಪರಿಹಾರ ಕೊಡೋದಕ್ಕೆ, ಆ ಜನರನ್ನ ಸಂರಕ್ಷಣೆ ಮಾಡೋದಕ್ಕೆ NDRF ತಂಡದ ಜೊತೆ ತಾನೂ ಹೋದ್ರು. ಯಾವುದೇ ಕಾರಣಕ್ಕೂ ತಾನೊಬ್ಬ ಶಾಸಕಿ ಅಂತ ಹೇಳಿ AC ಕಾರ್ನಲ್ಲಿ ಕೂತ್ಕೊಂಡು, ಇಲ್ಲ AC ಆಫೀಸ್ನೊಳಗೆ ಕೂತ್ಕೊಂಡು ಅಲ್ಲಿಂದ ಆರ್ಡರ್ ಮಾಡಲಿಲ್ಲ. ಪ್ರತಿಯೊಂದು ವಿಚಾರಗಳಿಗೆ ಕೂಡ ಜನರ ಜೊತೆ ಬೆರೆಯುವಂತಹ ವ್ಯಕ್ತಿತ್ವ ಈ ಅನಸೂಯ ಸೀತಕ್ಕ. ತಾನು ನಕ್ಸಲೈಟ್ ಆಗಿ ಕಾಡಿನ ಒಳಗೆ ಬೆಟ್ಟ ಗುಡ್ಡಗಳಲ್ಲಿ ಕಾಲ ಕಳೀತಾ ಇದ್ದಂಥ ಸೀತಕ್ಕನಿಗೆ ಈ ಜನರ ಜೊತೆ ಕಷ್ಟಗಳಲ್ಲಿ ಬೆರೆಯೋದೇನು ಕಷ್ಟ ಆಗಲಿಲ್ಲ. ಪ್ರವಾಹ ಇದ್ದಾಗ ಕೂಡ ಅವರು ತಲೆ ಕೆಡಿಸ್ಕೊಳ್ಳಲಿಲ್ಲ. ತನ್ನ ಮನೆಯಲ್ಲೇ ಇರಲಿಲ್ಲ, ಪ್ರವಾಹ ಇದ್ದ ಸ್ಥಳದಲ್ಲಿ ರಾತ್ರಿ ಹಗಲು ಒಂದೇ ಆ ಜನರ ಜೊತೆ ಬೆರೆತು ಅವರ ಕಷ್ಟಗಳಿಗೆ ಧನಿಯಾದರು. ಹೀಗೆ ಸೀತಕ್ಕ, ಸಾಮಾನ್ಯ ಅನಸೂಯ ಸೀತಕ್ಕ, ನಕ್ಸಲೈಟ್ ಅನಸೂಯ ಸೀತಕ್ಕನಿಂದ ಎಲ್ಲರೂ ಮೆಚ್ಚಿಕೊಳ್ಳುವಂಥ, ಎಲ್ಲರೂ ಒಪ್ಪಿಕೊಳ್ಳುವಂತಹ, ಎಲ್ಲರೂ ಅಭಿಮಾನದಿಂದ ನೋಡುವಂಥ ಅನಸೂಯ ಸೀತಕ್ಕ ಆಗಿ ಬದಲಾದರು. ಆಮೇಲೆ ಅವರಿಗೆ ದೊರಕಿದ್ದ ಈ ಪಂಚಾಯತ್ ರಾಜ್ ಹಾಗೆ ಗ್ರಾಮೀಣಾಭಿವೃದ್ಧಿ ಖಾತೆ, ಹಾಗೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ. ಅದಕ್ಕೇನೆ ಅವರು ಪ್ರಮಾಣ ವಚನ ಸ್ವೀಕರಿಸುವಾಗ 2 ಬಾರಿ ಕೈ ಮುಗಿದು ಜನರಿಗೆ ಸುಮ್ಮನಿರಿ ಅಂತ ಹೇಳಬೇಕಾಯ್ತು. ಅವರು ಪ್ರಮಾಣ ವಚನ ಸ್ವೀಕರಿಸೋಕೆ ಬಂದಾಗ ಜನ ಒಂದು ಕ್ಷಣ ಸುಮ್ಮನಿರೋಕ್ಕಾಗಲೇ ಇಲ್ಲ. ಲಕ್ಷಾಂತರ ಜನ ಅವರ ಹೆಸರನ್ನ ಕೂಗ್ತಾ, ಜೈಕಾರ ಹಾಕ್ತಾ ಸಂಭ್ರಮಿಸಿದ್ರು. ద్వారా నిర్మితమైన భారత రాజ్యాంగం పట్ల నిజమైన విశ్వాసం, విధేయత చూపుతానని CMಗೂ ಸಿಗದಿರುವಂತಹ ಸ್ವಾಗತ ಸಿಕ್ಕಿದ್ದು ಅನಸೂಯ ಸೀತಕ್ಕ ಅವರಿಗೆ. ಯಾಕಂದ್ರೆ ಅವರ ಆ ಜನಪರ ರೀತಿ ನೀತಿಗೆ, ಕಾಳಜಿಗೆ ಸಿಕ್ಕಿದಂಥ ಬಹುಮಾನ ಅದು. ಹೇಗೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಏನೂ ಇಲ್ಲದ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯನಾಗಿ ಬೆಳಿಬಹುದು, ಎಲ್ಲ ಸಂಕಷ್ಟಗಳ ನಡುವೆ ಕೂಡ ಎದ್ದು ಬಂದು ಸಾಧನೆಯನ್ನ ಮಾಡಬಹುದು ಅಂತ ತೋರಿಸಿದ್ದು ತೆಲಂಗಾಣದ ಇವತ್ತಿನ ಮಂತ್ರಿ. ಹಿಂದೆ ಇದೇ ತೆಲಂಗಾಣದಲ್ಲಿ 25 ವರ್ಷಗಳ ಹಿಂದೆ ಮೋಸ್ಟ್ ವಾಂಟೆಡ್ ಆಗಿದ್ದಂತಹ ಅನಸೂಯ ಸೀತಕ್ಕ.